ಇದೊಂದು ಯೋಗಿಗಳ ಗ್ರಾಮ ಅಂತ ತಮ್ಮನ್ನು ತಾವೇ ಕರ್ಕೊಂಡಿರುವಂತಹ ಒಂದು ಶಾಸನ ಸಿಕ್ಕಿದೆ. ಇಲ್ಲಿರೋರೆಲ್ಲರೂ ಕೂಡ ತಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿಟ್ಕೊಂಡು, ಅಲ್ಲೇನಾಗುತ್ತೆ ಅಂದರೆ ಕದಂಬರ ಒಬ್ಬ ದುಷ್ಟ ಅಧಿಕಾರಿ ಇರ್ತಾನೊಬ್ಬ ಪೊಲೀಸ್ನವನು. ಅವನೊಂದ್ಸಲ ಬಂದು ದಾಳಿ ಮಾಡಿ ಅಲ್ಲಿರೋ ಗೋ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾನೆ. ಇವರಿಗೆಲ್ಲ ಕೋಪ ಬಂದ್ಬಿಟ್ಟು ಅಲ್ಲೊಬ್ಬ ಪೊಲೀಸ್ ಕಮಿಷನರ್ ಇರ್ತಾನೆ, ಚೀಲದ ಲಾರ ಬೋಪದ ಲಾರ ಅಂತ. ಇವೆಲ್ಲ ಕಪ್ಪಟ ಕನ್ನಡದ ಹೆಸರು, ಅವನ ಪೂರ್ತಿ ಹೆಸರದು. ಅವನು ಭಾಳ ವೀರಾವೇಶದಿಂದ ಈ ದುಷ್ಟ ಅಧಿಕಾರಿ ಜೊತೆ ಹೋರಾಡಿ ಗೋ ಸಂಪತ್ತನ್ನು ವಾಪಸ್ ತೊಗೊಂಡು ಅವನನ್ನು ಓಡಿಸ್ತಾನೆ. ಬಟ್ ದುರ್ದೈವ ಆ ಕಾಳಗದಲ್ಲಿ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಇವನು ಮಾಡಿರುವಂತಹ ಅವನೊಂದು ಕೆಚ್ಚೆದೆಗೆ ಹಳ್ಳಿಯವರೆಲ್ಲ ಸೇರ್ಕೊಂಡ್ಬಿಟ್ಟು, ಇಂಥ ವೀರ ನಮ್ಮ ಗೋ ಸಂಪತ್ತು ಕಾಪಾಡಿದ್ದಾನೆ, ಇವ್ನಿಗೇನಾರು ಮಾಡಬೇಕು ಅಂತ ಹೇಳಿ ಅವನದೊಂದು ಸ್ಟ್ಯಾಚ್ಯೂ ಅಲ್ಲಿ ನಿರ್ಮಾಣ ಮಾಡಿ, ಅವನು ಮುಂದೆ ಪರಿವಾರಕ್ಕೆ ತೊಂದರೆ ಆಗದೆ ಇರಲಿ ಅಂತ ಒಂದಷ್ಟು ಎಕರೆ ಅವನಿಗೆ ಭೂಮಿ ಮಾನ್ಯ ಮಾಡಿಕೊಟ್ಟು, ಶಾಸನ ಬರೆದು ಒಂದಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಅವ್ನು ಜೋಪಾನ ಮಾಡ್ತಾನೆ, ಅವ್ನ ಕುಟುಂಬನ ಜೋಪಾನ ಮಾಡ್ತಾರೆ.